ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೀತಿ ಆಯೋಗದ ಏನು ಸಭೆ ನಡೀತು, ಈ ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ಗೈರಾಗಿರುವಂಥದ್ದು ಒಂದು ಕಡೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಬಾರಿ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ಅನುದಾನದ ಕೊರತೆ ಇರ್ಬೋದು, ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾರೆ. ಆದರೆ ಈ ರೀತಿಯಾದಂತಹ ನೀತಿ ಆಯೋಗದ ಸಭೆಗಳಿಗೆ ಗೈರಾಗುವಂಥದ್ದು ಎಷ್ಟು ಸರಿ ಎನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ನೋಡಿ, ನಾನು ಹೇಳ್ತೀನಿ, ಒಂದು ಈ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆ ಅದರಲ್ಲಿ ಭಾಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಕೋರ್ಡಿನೇಷನ್ ಆಗಿ ಕೆಲಸ ಮಾಡಬೇಕು. ಸಂಘರ್ಷ ಆದರೆ ಜನರಿಗೆ ತೊಂದರೆ ಆಗ್ತದೆ. ಇವತ್ತು ಕೇಂದ್ರದಲ್ಲಿ ಮೋದಿಯವ್ರ ಸರ್ಕಾರ ಇದೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಬೇರೆ ಬೇರೆ ಪಕ್ಷ, ಒಂದು ಪ್ರಜಾತಂತ್ರದ ವ್ಯವಸ್ಥೆ. ಆದರೆ ರಾಜಕಾರಣ ಯಾವಾಗ ಮಾಡಬೇಕು? ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು. ಆದರೆ ಕರ್ನಾಟಕದ ಹಿತದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಒಂದು ಪ್ರೈಮ್ ಮಿನಿಸ್ಟರ್, ಇಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್, ಜನತೆಯ ಒಂದು ಕೋಟ್ಯಾಂತರ ಜನರ ಆಶೀರ್ವಾದದಿಂದ ಅವರು ಬಂದಿದ್ದಾರೆ ಮತ್ತು ಕಾಂಗ್ರೆಸ್ ಸರ್ಕಾರನೂ ಜನರ ಒಂದು ಆಶೀರ್ವಾದ ಬಂದಿದೆ. ಆದರೆ ಎರಡೂ ಕೋರ್ಡಿನೇಟ್ ಆದಾಗ ಜನತೆ ಹಿತ ಮತ್ತು ರಾಜ್ಯದ ಹಿತ ಕಾಪಾಡಲಿಕ್ಕೆ ಸಾಧ್ಯತೆ. ಮತ್ತು ಇತ್ತೀಚೆಗೆ ಸಿದ್ದರಾಮಯ್ಯ ನಡವಳಿಕೆ ಹೇಗಿದೆ ಅಂದರೆ, ಬೆಳಗಿಂದ ಸಾಯಂಕಾಲ ಮೋದಿಜಿಯವರನ್ನು ಟೀಕಾ ಮಾಡೋದು, ಮೋದಿ ಸರ್ಕಾರವನ್ನು ಟೀಕಾ ಮಾಡೋದು. ಮತ್ತು ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಇಶ್ಯೂ ಇಲ್ಲದಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡ್ತಾಯಿದೆ, ಇಷ್ಟೊಂದು ಹಣ ಬಾಕಿ ಇದೆ, ಇವೆಲ್ಲವನ್ನೂ ಪಬ್ಲಿಕ್ ಮೀಟಿಂಗ್ದಲ್ಲಿ, ಪತ್ರಿಕಾಗೋಷ್ಠಿಯಲ್ಲಿ ಹೇಳುವಂಥದ್ದು ನಾನು ನೋಡ್ತಾಯಿದ್ದೆ. ನಾನು ಆವಾಗೂ ರಿಯಾಕ್ಟ್ ಮಾಡಿದ್ದೀನಿ. ಇವ್ರಿಗೇನಾದರೂ ಕ್ಲೇಮ್ ಇದ್ದರೆ ಕೇಂದ್ರ ಸರ್ಕಾರದ ಮೇಲೆ, ಇವತ್ತು ಎಲ್ಲ ಇಡೀ ರಾಜ್ಯಗಳಿಗೆ ಅನುದಾನ ಹಂಚುವಂಥದ್ದು, ಎಷ್ಟು ಯಾವ ರಾಜ್ಯಕ್ಕೆ ಎಷ್ಟು ಹೋಗಬೇಕನ್ನುವಂಥದ್ದು ಅದನ್ನು ನಿರ್ಧಾರ ಮಾಡುವಂಥದ್ದು ನೀತಿ ಆಯೋಗ, ಅವ್ರಿಗೆ ಅಧಿಕಾರ ಇದೆ. ಆ ನೀತಿ ಆಯೋಗದ ಸಭೆಯಲ್ಲಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅಲ್ಲಿ ಕ್ಲೇಮ್ ಮಾಡಿರಿ. ಮತ್ತು ನಿಮ್ಮ ಕಾಂಗ್ರೆಸ್ಸಿನ ಸಂಸದನ ಮುಖಾಂತರ ಪಾರ್ಲಿಮೆಂಟ್ನಲ್ಲಿ ವಾದ ಮಾಡಿ ಅದ್ರ ಬಗ್ಗೆ. ಆದರೆ ಇದಕ್ಕೆ ಯಾವುದಕ್ಕೂ ತಯಾರಿಲ್ಲ ಸಿದ್ದರಾಮಯ್ಯನವರು. ಕೇವಲ ಅಪಪ್ರಚಾರ ಮಾಡೋದು, ಜನತೆಯ ಪಬ್ಲಿಕ್ ಮೀಟಿಂಗ್ದಲ್ಲಿ ಗಲ್ಲಿಯಲ್ಲಿ ಅಪಪ್ರಚಾರ ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ. ಈ ನೀತಿ ಆಯೋಗದ ಒಂದು ಮಹತ್ವದ ಸಭೆ ಅಲ್ಲಿ ಹೋಗ್ಬೇಕಾಗಿತ್ತಲ್ಲ, ಮುಖ್ಯಮಂತ್ರಿಗಳು ಅಲ್ಲಿ ಹಾಜರಾಗಿ, ಎಷ್ಟೋ ಮುಖ್ಯಮಂತ್ರಿಗಳು ಆಲ್ಮೋಸ್ಟ್ ಈ ಒಂದು 2-3 ಜನ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಮುಖ್ಯಮಂತ್ರಿಗಳು, ತಮಿಳುನಾಡು ಸ್ಟಾಲಿನ್ ಸದಕ್ಕೆ ಬೆಳಗಿಂದ ಸಾಯಂಕಾಲ ಆ ಥರ ಕ್ರಿಟಿಸೈಸ್ ಮಾಡ್ತಿದ್ದ, ಆದರೆ ಅಲ್ಲಿ ಹಾಜರಾಗ್ತಾನೆ. ಸಿದ್ದರಾಮಯ್ಯನು ಹಾಜರಾಗೋದಿಲ್ಲ ಅಂತಂದರೆ ಏನಾಗಿದೆ, ಕಾನ್ಷಿಯಸ್ ಬೈಟ್ ಹಾಕತ್ತೆ ಮನುಷ್ಯಾಗೆ. ಅಲ್ಲಿ ಹೋಗಿ ಈ ಅನುದಾನ ತಾರತಮ್ಯ, ಇಷ್ಟು ಅನುದಾನ ನಮಗೆ ಬರಬೇಕಾಗಿತ್ತು, ಬಾಕಿ ಇಷ್ಟು ಬರಬೇಕಾಗಿತ್ತು ಅಲ್ಲಿ ಹೇಳಿದಾಗ ಅಲ್ಲಿ ಉತ್ತರ ಕೊಡ್ತಾರೆ. ಅಲ್ಲಿದ್ದಂಥ ಚೇರ್ಮನ್ ಇರ್ಬೋದು, ಅಲ್ಲಿ ನೀತಿ ಆಯೋಗ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು, ಅದಕ್ಕೆ ತಕ್ಕದಂಥ ಉತ್ತರ ಕೊಡ್ತಾರೆ. ಅದನ್ನು ಫೇಸ್ ಮಾಡಲಿಕ್ಕೆ ಸಿದ್ದರಾಮಯ್ಯರು ಆಗ್ತಾಯಿಲ್ಲ. ಹೀಗಾಗಿ ಅಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಗೈರ್ಹಾಜರಾಗುವಂಥ ಕೆಲಸ, ಇದೊಂದು ಅಕ್ಷಮ ಅಪರಾಧ ಅಂತ ಹೇಳ್ತೀನಿ ನಾನು. ಒಬ್ಬ ಮುಖ್ಯಮಂತ್ರಿ ನೀತಿ ಆಯೋಗದ ಸಭೆಗೆ ಹೋಗದೇ ಇರುವುದು ಅಕ್ಷಮ ಅಪರಾಧ. ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಇವತ್ತು ಜನತೆಯ ಒಂದೇನು ಮ್ಯಾಂಡೇಟ್ ಇದೆ ಅದಕ್ಕೆ ಅಗೌರವ ಕೊಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ. ನಿಜವಾಗಿ ನಿಮಗೆ ಕಳಕಳಿ ಇದ್ದಿದ್ದಾರೆ ಅಲ್ಲಿ ಹೋಗಿ ಎಲ್ಲ ವಾದವನ್ನು ಮಾಡಲಿಕ್ಕೆ ಸಾಧ್ಯತ್ತು. ಮಾಡದೇ ಇರೋದು ಅಂತಂದರೆ ನಿಮ್ಮ ವಾದದಲ್ಲಿ ಯಾವುದೇ ಅರ್ಥ ಇಲ್ಲ ಅಂಥೇಳಿ ಇದರ ಮೇಲೆ ಅರ್ಥ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ರೀತಿ ಅಪಪ್ರಚಾರ ಮಾಡೋದು ನಿಲ್ಲಿಸಿ ಮತ್ತು ಈ ರೀತಿ ಮಹತ್ವದ ಸಭೆಗಳಿಗೆ ಹೋಗುವಂಥದ್ದಕ್ಕೆ ಪ್ರಾರಂಭ ಮಾಡಿ ಅಂತ ನಾನು ಹೇಳ್ತೀನಿ.